ಫಸ್ಟ್ ನಾನು ಈ ತರ ಕ್ಯೂಬ್ಸ್ ಅಲ್ಲಿ ಕಟ್ ಮಾಡಿದೆ. ಚಿಲ್ಲಿ ಪೌಡರ್, ರುಚಿ ತಕ್ಕಷ್ಟು ಉಪ್ಪು, ಧನಿಯಾ ಪೌಡರ್, ಮೊಸರು ಹಾಕ್ಬಿಟ್ಟು ಈ ತರ ಮಿಕ್ಸ್ ಮಾಡ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಫ್ರೈ ಪ್ಯಾನ್ಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕಿದೀನಿ. ಈಗ ಇದು ಆಡ್ ಮಾಡ್ತಾ ಇದೀನಿ ಮ್ಯಾರಿನೇಟ್ ಮಾಡಿರೋದು ಪನೀರು. ಇದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು, ಸ್ವಲ್ಪ ರೋಸ್ಟ್ ಆಗೋ ತನಕ. ಇಷ್ಟೆಲ್ಲ ರೋಸ್ಟ್ ಆಗ್ಬಿಟ್ರೆ ಇದು ಎತ್ ಮಾಡ್ಕೋದು ಸೈಡ್ಗೆ. ಈಗ ಒಂದು ಪಿಜ್ಜಾ ಬೇಸ್ ತಗೊಂಡಿದ್ದೀನಿ, ಅದ್ರ ಮೇಲೆ ಸ್ವಲ್ಪ ಸಾಸ್ ಹಾಕ್ಬಿಟ್ಟು ಇದ್ರ ಮೇಲೆ ಪನೀರ್ ಹಾಕತಾ ಇದ್ದೀನಿ. ನಿಮ್ಮ ಇಷ್ಟ ಪ್ರಕಾರ ಯಾವ ತರ ನಿಮ್ಗೆ ವೆಜಿಟೇಬಲ್ಸ್ ಬೇಕೋ ಅದು ಹಾಕೋಬಹುದು. ನಾನು ಗ್ರೀನ್, ಯೆಲ್ಲೋ, ರೆಡ್, ಕ್ಯಾಪ್ಸಿಕಮ್ ಮತ್ತೆ ಈರುಳ್ಳಿ, ಒರೆಗೇನೋ, ಆಮೇಲೆ ಮೊಜರೆಲ್ಲ ಚೀಸ್ ಹಾಕತಾ ಇದೀನಿ. ಈ ಪಿಜ್ಜಾ ಮಾಡಕ್ಕೆ ನಾನು ಯೂಸ್ ಮಾಡ್ತಾ ಇದೀನಿ ಅಗ್ಯಾರೋ ಮಾರ್ವಲ್ OTG 25 ಲೀಟರ್ ನ ಯೂಸ್ ಮಾಡ್ತಾ ಇದೀನಿ. ಇದರಲ್ಲಿ ರೊಟೇಸರಿ ಹ್ಯಾಂಡಲ್, ರೊಟೇಸರಿ ರಾಡ್, ಟ್ರೇ ಹ್ಯಾಂಡಲ್, ಟ್ರೇ, ಆಮೇಲೆ ಈ ತರ ನೆಟ್ ಬರುತ್ತೆ. ಇದು ಪಿಜ್ಜಾನ ಓವನ್ ಒಳಗೆ ಹಾಕ್ಬಿಟ್ಟು ಇದರಲ್ಲಿ 3 ಟೈಪ್ ನೋಬ್ಸ್ ಇದೆ, ಫಂಕ್ಷನ್ ಮತ್ತೆ ಟೆಂಪರೇಚರ್ ಅಂಡ್ ಟೈಮರ್. 200 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ನಾನು 10 ನಿಮಿಷ ಇದು ಬೇಕ್ ಮಾಡಿದೀನಿ. ಈಗ ನೋಡಿ ಸಖತ್ತಾಗಿ ರೆಡಿ ಆಗೋಯ್ತು. ಈ ಟೈಮ್ ಕ್ಲೋಸ್ ಆದ್ಮೇಲೆ ಓಪನ್ ಮಾಡ್ತಾ ಇರೋದು ಇದು. ಈಗ ಚಿಲ್ಲಿ ಫ್ಲೆಕ್ಸ್ ಮತ್ತೆ ಸ್ವಲ್ಪ ಹೊರಗೇನೋ ಹಾಕ್ಬಿಟ್ಟು ಇದು ಎಂಜಾಯ್ ಮಾಡ್ತಾ ಇರೋದು. ನಿಮ್ ಫ್ಯಾಮಿಲಿ ಫ್ರೆಂಡ್ ಜೊತೆ ನೀವು ಆರಾಮಾಗಿ ಎಂಜಾಯ್ ಮಾಡ್ಕೋದು. ಮಕ್ಳಿಗೂ ತುಂಬಾ ಇಷ್ಟ ಆಯ್ತು ನೋಡಿ. ಸಖತ್ತಾಗಿ ರೆಡಿ ಆಗೋದು. ಮನೆಲ್ಲ ಮಾಡ್ಕಡಿ, ತಿನ್ಕಡಿ, ಮಜಾ ಮಾಡಿ. ನಿಮ್ ಫ್ಯಾಮಿಲಿ ಫ್ರೆಂಡ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ.